ಸರ್, ಈ ಬೆದರಿಕೆ ಕರೆಗಳು, ಈ ನಿಂದನೆ, ಈ ಪೋಸ್ಟ್ ಹಾಕೊಂಡು ಟ್ರೋಲ್ ಮಾಡೋದು ಬೇಜಾನ್ ನನ್ನ ಪಬ್ಲಿಕ್ ಲೈಫ್ ಅಲ್ಲಿ ನೋಡ್ಬಿಟ್ಟಿದೀನಿ. ಅಂಡ್ ದರ್ಶನ್ ಅಭಿಮಾನಿಗಳು ಏನೋ ಕೆಟ್ಟ ಕಮೆಂಟ್ ಹಾಕ್ತಾರೆ, ಕೆಟ್ಟದಾಗ ಪೋಸ್ಟ್ ಹಾಕ್ತಾರೆ ಅಂತ ಅನೇಕ ಜನ ಸೆಲೆಬ್ರಿಟೀಸ್ ಹೋಗಿ ದೂರ್ ಕೊಟ್ಟಿದ್ರು. ಅಂಡ್ ಕಿಚ್ಚ ಸುದೀಪ್ ಅಭಿಮಾನಿಗಳ ಮುಖವಾಡ, ಅವರ ಒಂದು ಕರಾಳತನ, ಅವರ ಒಂದು ಯಾವ ತರ ವ್ಯಕ್ತಿತ್ವ, ಹೆಣ್ಣು ಮಕ್ಕಳನ್ನ ಯಾವ ತರ ತೇಜೋವಧೆ ಮಾಡ್ತಾರೆ ಅಂತ ಅವ್ರಿಗೆ ಅವರೇ ತೋರಿಸ್ಕೊಳ್ಳುವಂತ ಸಮಯ ಬಂದಿದೆ. ತೋರಿಸ್ತಾ ಇದಾರೆ. ಅದನ್ನು ಸ್ಕ್ರೀನ್ ಶಾಟ್ ತೆಗ್ದಾಕ್ತೀನಿ. ಹೆಣ್ಣು ಮಕ್ಕಳಿಗೆ ಯಾವ ತರ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಹ ನಿಂದನೆ ಮಾಡ್ತಾರೆ ಅನ್ನೋಂಥದ್ದು ಇವ್ ಯಾವ್ದಕ್ಕೂ ಎದ್ರೋಳಂತೂ ನಾನಲ್ಲ. ಬಿಕಾಸ್ ಯಾವ ತರ ರಮ್ಯಾ ನಟಿ ಆಗಿರ್ಬೋದು, ಇನ್ನು ಬೇರೆಯವರೆಲ್ಲಾರು ಅಭಿಮಾನಿಗಳು ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕಿರೋರ್ಗೆ ಎಳೆ ಮುರಿ ಕಟ್ಟಿ ಸಿಸಿಬಿ ಅವರು ಒಳಗೆ ಮುದ್ದೆ ಮುರಿಯಾಗಿ ಕಳ್ಸಿದ್ರು. ಅದಕ್ಕೆ ಈ ಕಿಚ್ಚ ಸುದೀಪ್ ಅಭಿಮಾನಿಗೆ ಯಾರು ನನ್ನ ಫೋಟೋ ಹಾಕಿ ಪೋಸ್ಟ್ಗಳು ನಿರಂತರವಾಗಿ ಆಗ್ತಾ ಇರ್ತಾರೆ, ನೀವು ಸಹ ರೆಡಿ ಆಗಿ ಕಾನೂನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ಏನ್ ನೆನ್ನೆ ನೋಡಿದ್ರಿ, ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ರಾಮನಗರ ಏನಿದು ಪೊಲೀಸ್ ಡಿವೈಎಸ್ಪಿ ಅಧಿಕಾರಿಗಳ ಆಫೀಸ್ಗೆ ಬಂದಿರತಕ್ಕಂಥದ್ದು ಒಂದು ವಿಶೇಷವೇ ಸರಿ. ಸೊ ಇವತ್ತು ಸಂಧ್ಯಾ ಅವರು ಬಂದು ನಿರಂತರವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸ್ಲಮ್ ಅನ್ನೋ ಒಂದು ಪದ ಬಳಕೆ ಮಾಡಿರೋದಾಗ್ಬೋದು, ಅಥವಾ ಎಸ್ ಕ್ಯಾಟಗರಿ ಅನ್ನೋ ಪದ ಬಳಕೆ ಮಾಡಿರೋದಾಗ್ಬೋದು, ಅಥವಾ ಅಮಾವಾಸ್ಯೆ ಅನ್ನೋ ಒಂದು ಪದ ಬಳಕೆ ಮಾಡಿರ್ತಕ್ಕಂಥದ್ದು. ಸೊ ಇವೆಲ್ಲ ವಿಚಾರಧಾರಣೆಯನ್ನ ಕುರಿತು ಇದಕ್ಕೆ ಕ್ರಮ ತಗೊಳ್ಳೇಬೇಕು, ಕಾನೂನಾತ್ಮಕವಾಗಿ FIR ಹಾಕ್ಲೇಬೇಕು, ನಿರಂತರವಾಗಿ ಹೋರಾಟ ಮಾಡೋದಕ್ಕೆ ನಾವು ಸತಸಿದ್ಧವಾಗಿ ನಿಂತಿದ್ದೇವೆ ಅಂತ ಅಂದ್ಬಿಟ್ಟು ಸಂಧ್ಯಾ ಮೇಡಮ್ ನವ್ರು ಹೇಳ್ತಾ ಇದ್ದಾರೆ. ಸೊ ಈಗಿನ ನಡೆ ನುಡಿಗಳು ಯಾವ ತರ ಇದೆ ಅವ್ರನ್ನೇ ಕೇಳುವಂತ ಪ್ರಯತ್ನ ಮಾಡೋಣ. ಮೇಡಮ್ ನಮಸ್ತೆ. ನಮಸ್ತೆ. ಈಗ ಏನ್ ರಾಮನಗರಕ್ಕೆ ಬಂದಿದ್ದೀರಿ ತಾವು, ಏನಕ್ಕೋಸ್ಕರ ಬಂದ್ರಿ, ಏನು ಉದ್ದೇಶ? ಈಗ ನಿನ್ನೆ ಬೇರೆ ಮಹಿಳಾ ಆಯೋಗಕ್ಕೆ ನೀವು ದೂರು ಕೊಟ್ಟಿದ್ರಿ. ಪಾಪ ನಿನ್ನೆಯಿಂದ ಕಿಚ್ಚ ಸುದೀಪ್ ಅಭಿಮಾನಿಗಳು ಒಂದು ಹೇಳ್ತಾ ಇದಾರೆ, ಪ್ರಚಾರದ ಪ್ರಿಯೆ, ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ದೂರನ್ನು ದಾಖಲು ಮಾಡ್ತಾ ಇದಾರಂತ. ಪ್ರಚಾರ ಹುಚ್ಚು ನನಗೆ ಹೆಚ್ಚಾಗಿಲ್ಲ, ಹುಚ್ಚು ಹೆಚ್ಚಾಗಿರೋರಿಗೆ ಆ ಹುಚ್ಚನ್ ಬಿಡಿಸೋಣ ಅಂತ ಕೆಲಸ ಮಾಡಕ್ಕೆ ಬಂದಿದ್ದೇನೆ. ಅದಕ್ಕೋಸ್ಕರ ಪ್ರಚಾರಕ್ಕೋಸ್ಕರ ನಾವು ಕಾನೂನು ಹೋರಾಟ ಮಾಡ್ಬೇಕು ಅನ್ನೋಂತ ಅಗತ್ಯ ಇಲ್ಲ. ಸೊ ಕಾನೂನು ಹೋರಾಟ ಮಾಡ್ತಾ ಇದೀರಿ ಅಂದ್ರೆ ಎಲ್ಲೋ ಒಂದು ಕಡೆ ಸತ್ಯವನ್ನ ಎತ್ತಿಡಿಯುವಂತ ಕೆಲಸ, ಆಗಿರುವಂತ ಅನ್ಯಾಯ, ದೌರ್ಜನ್ಯ, ಹಲ್ಲೆ ಏನ್ ನಡೀತಾ ಇದೆ ಅದನ್ನ ಖಂಡಿಸುವಂತ ಕೆಲಸಕ್ಕೆ ಕೈ ಹಾಕಿದ್ದೇನೆ. ಸೊ ಇವತ್ತು ನಾನು ನೇನೆ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದೆ. ಇವತ್ತು SP ಕಚೇರಿಗೆ ಬಂದು DYSP ಅವ್ರ ಹತ್ರ ದೂರನ್ನ ಕೊಟ್ಟಿದ್ದೇನೆ. ಬಿಡದಿ ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಏನ್ ನಾನು ಕೊಟ್ಟಿರುವಂತ ಕಂಪ್ಲೇಂಟ್ ಅಲ್ಲಿ ಕ್ರಮಗಳು ಬರುತ್ತೆ, ಸೆಕ್ಷನ್ಸ್ ಬರುತ್ತೆ, ಅದನ್ನ ಹಾಕಿ FIR ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ. ಸೊ ಈ ಹೋರಾಟ ಅನ್ನೋದು ನಿಲ್ಲೋದಿಲ್ಲ. ಯಾವ ಹೆಣ್ಣು ಮಗಳಾಗ್ಲಿ ಗಂಡು ಮಗಳಾಗ್ಲಿ ಸಮಾಜದಲ್ಲಿ ಯಾರ ಮೇಲೇನು ಅಲ್ಲೇ ದೌರ್ಜನ್ಯ ಆಗ್ಲಿ, ನಿಂದಿಸುವಂತದ್ದು, ಅವಮಾನ ಮಾಡುವಂತದ್ದು, ತೇಜೋವಧೆ ಮಾಡುವಂತ ಕೆಲಸ ಮಾಡಬಾರ್ದು ಅನ್ನುವಂಥದ್ದೇ ನನ್ನ ಉದ್ದೇಶ. ಎಸ್, ಈಗ ಅಂದ್ರೆ ಈಗೇನ್ ರಕ್ಷಿತಾ ವಿಚಾರದಲ್ಲಿ ಅನೇಕ ಬಾರಿ ಅಶ್ವಿನಿ ಗೌಡ ಅವರು ಕೆಲವು ಹೇಳಿಕೆಗಳನ್ನ ಕೊಟ್ಟಿದ್ರು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ನಿಲುವು ಯಾವ ತರ? ಅಶ್ವಿನಿ ಗೌಡ ಯಾರು ಸರ್? ಯಾರು? ಕನ್ನಡ ಪರ ಹೋರಾಟಗಾರ್ತಿ. ಅಶ್ವಿನಿ ಗೌಡ ಒಂದು ಮಹಿಳೆ ಆಗಿ, ಹೋರಾಟಗಾರ್ತಿ ಆಗಿ, ನನ್ನ ಮುಂದೆ ನನಗಿಂತ ಒಂದು 20 ವರ್ಷದ ಚಿಕ್ಕ ಹೆಣ್ಣು ಮಗಳಿದ್ದಾಳೆ ಅಂದೋಗ ಅವರ ಯೋಗ್ಯತೆ ಬಗ್ಗೆ ಮಾತಾಡುವಂಥದ್ದು, ಬಣ್ಣದ ಬಗ್ಗೆ ವರ್ಣಿಸುವಂಥದ್ದು, ಅವಳ ಎಸ್ ಕ್ಯಾಟಗರಿ ಅನ್ನುವಂಥದ್ದು, ನೀನು ಸ್ಲಮ್ ಅನ್ನುವಂಥದ್ದು, ಬಟ್ಟೆಗಳನ್ನ ಅಸಭ್ಯವಾಗಿ ನೋಡುವಂಥದ್ದು. ನೋಡಿ ಸರ್, ಯಾರು ಹುಟ್ಟುತ್ತಾನೆ ಬಡವರು ಶ್ರೀಮಂತರಾಗಿ ಬರ್ಬೇಕು ಅಂತ ಬರ್ಕೊಂಡ್ ಬಂದಿರಲ್ಲ. ಅಪ್ಪ ಕಟ್ಟಿದಂತ, ಅಪ್ಪ ಬೆಳೆಸಿದಂತ ಆಲದ ಮರದ ಕೆಳಗೆ ಏನೋ ಬದುಕಿ ನೆರಳು ತಗೊಳ್ಳೋಂತವ್ರಿಗೆ ದುಡ್ಡಿನ ಬೆಲೆ ಗೊತ್ತಿರೋದಿಲ್ಲ. ಸೊ ನಾವೆಲ್ಲ ಬಡವರು, ನಾವೆಲ್ಲ ಮಧ್ಯಮ ವರ್ಗದವರು, ನಾವೆಲ್ಲ ಒಂದೊಂದು ರೂಪಾಯಿನೂ ಏನು ಅಂತ ಗೊತ್ತಿದ್ದು ಸಮಾಜದಲ್ಲಿ ಗುರುತಿಸ್ಕೊಂಡು ಹೊರಗಡೆ ಬರ್ತಾರವ್ರು, ನ್ಯಾಯಕ್ಕೋಸ್ಕರ ಧ್ವನಿ ಎತ್ತುವಂತವ್ರು. ಎಲ್ಲೋ ಕುತ್ಕೊಂಡು ಗಾಳಿಯಲ್ಲಿ ಗುಂಡು ಆರಿಸೋದು ಬೇರೆ, ಸತ್ಯದ ಪರ ನಿಂತ್ಕೊಳ್ಳೋದು ಬೇರೆ ಆಗತ್ತೆ. ಸೊ ಇವ್ರಿಗೆಲ್ಲ ಹಣದ ಬೆಲೆ ಗೊತ್ತಿಲ್ಲ, ಹೆಣ್ಣಿನ ಬೆಲೆ ಗೊತ್ತಿಲ್ಲ. ಹೋರಾಟಗಾರ್ತಿ ಅಷ್ಟೇ. ಏನಕ್ಕೋಸ್ಕರ ಹೋರಾಟಗಾರ್ತಿ? ತಮ್ಮನ್ನ ತಾವು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟಗಾರ್ತಿ. ಮತ್ತೊಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಗೋಗ ಧ್ವನಿ ಎತ್ತಬೇಕು ಹೊರತು, ಹೋರಾಟಗಾರ್ತಿಯಿಂದಾನೆ ಇನ್ನೊಂದು ಹೆಣ್ಮಗುಗೆ ಅನ್ಯಾಯ ಆಗ್ತಾ ಇದೆ, ದೌರ್ಜನ್ಯ ಆಗ್ತಾ ಇದೆ ಅಂದ್ರೆ ಅದನ್ನ ನೋಡ್ಕೊಂಡ್ ಕುತ್ಕೊಳ್ಳುವಂತ ಹೆಣ್ಣು ಮಗಳು ನಾನಲ್ಲ. ಸೊ ಆ ಒಂದು ಕ್ರಮಕ್ಕೆ ಜರುಗಿಸ್ಬೇಕು. ಎಸ್ ಕ್ಯಾಟಗರಿ ಏನು, ಅಮಾವಾಸ್ಯೆ ಯಾರ್ಗೆ ಹೇಳಿದ್ದು, ಏನದ ಅಮಾವಾಸ್ಯೆ ಅಂತ ಅಂದ್ರೆ ಪ್ರತಿ ಒಂದಕ್ಕೂ ಅಶ್ವಿನಿ ಗೌಡ ಉತ್ತರ ಕೊಡುವಂತ ಕೆಲಸ ಮಾಡ್ಲೇಬೇಕು ಕಾನೂನಾತ್ಮಕವಾಗಿ. ಎಸ್, ಇನ್ನು ನೀವು ಇನ್ನೊಂದು ಮಾತು ಫಸ್ಟೇ ಹೇಳ್ತಾ ಇದ್ರಿ, ಕಿಚ್ಚ ಸುದೀಪ್ ಅವರ ಅಭಿಮಾನಿಗಳಿಂದ ನನಗೆ ಅಂದ್ರೆ ಬೆದರಿಕೆ ಕರೆಗಳು ಬರ್ತಾ ಇದೆ ಅಂತ. ಅದು ಏನದು ಸರ್? ಈ ಬೆದರಿಕೆ ಕರೆಗಳು, ಈ ನಿಂದನೆ, ಈ ಪೋಸ್ಟ್ ಹಾಕೊಂಡು ಟ್ರೋಲ್ ಮಾಡೋದು ಬೇಜಾನ್ ನನ್ನ ಪಬ್ಲಿಕ್ ಲೈಫ್ ಅಲ್ಲಿ ನೋಡ್ಬಿಟ್ಟಿದೀನಿ. ಅಂಡ್ ದರ್ಶನ್ ಅಭಿಮಾನಿಗಳು ಏನೋ ಕೆಟ್ಟ ಕಮೆಂಟ್ ಹಾಕ್ತಾರೆ, ಕೆಟ್ಟದಾಗ ಪೋಸ್ಟ್ ಹಾಕ್ತಾರೆ ಅಂತ ಅನೇಕ ಜನ ಸೆಲೆಬ್ರಿಟೀಸ್ ಹೋಗಿ ದೂರ್ ಕೊಟ್ಟಿದ್ರು. ಅಂಡ್ ಕಿಚ್ಚ ಸುದೀಪ್ ಅಭಿಮಾನಿಗಳ ಮುಖವಾಡ, ಅವರ ಒಂದು ಕರಾಳತನ, ಅವರ ಒಂದು ಯಾವ ತರ ವ್ಯಕ್ತಿತ್ವ, ಹೆಣ್ಣು ಮಕ್ಕಳನ್ನ ಯಾವ ತರ ತೇಜೋವಧೆ ಮಾಡ್ತಾರೆ ಅಂತ ಅವ್ರಿಗೆ ಅವರೇ ತೋರಿಸ್ಕೊಳ್ಳುವಂತ ಸಮಯ ಬಂದಿದೆ. ತೋರಿಸ್ತಾ ಇದಾರೆ. ಅದನ್ನು ಸ್ಕ್ರೀನ್ ಶಾಟ್ ತೆಗ್ದಾಕ್ತೀನಿ. ಹೆಣ್ಣು ಮಕ್ಕಳಿಗೆ ಯಾವ ತರ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಹ ನಿಂದನೆ
ಅಂತಾನೆ ಮಾಡ್ತಾರೆ ಅನ್ನೋಂಥದ್ದು ಇವ್ ಯಾವ್ದಕ್ಕೂ ಎದ್ರೋಳಂತೂ ನಾನಲ್ಲ. ಬಿಕಾಸ್ ಯಾವ ತರ ರಮ್ಯಾ ನಟಿ ಆಗಿರ್ಬೋದು, ಇನ್ನು ಬೇರೆಯವರೆಲ್ಲಾರು ಅಭಿಮಾನಿಗಳು ಕೆಟ್ಟ ಕೆಟ್ಟ ಕಮೆಂಟ್ಸ್ ಹಾಕಿರೋರ್ಗೆ ಎಳೆ ಮುರಿ ಕಟ್ಟಿ ಸಿಸಿಬಿ ಅವರು ಒಳಗೆ ಮುದ್ದೆ ಮುರಿಯಾಗಿ ಕಳ್ಸಿದ್ರು. ಅದಕ್ಕೆ ಈ ಕಿಚ್ಚ ಸುದೀಪ್ ಅಭಿಮಾನಿಗಳು ಯಾರು ನನ್ನ ಫೋಟೋ ಹಾಕಿ ಪೋಸ್ಟ್ಗಳು ನಿರಂತರವಾಗಿ ಆಗ್ತಾ ಇರ್ತಾರೆ, ನೀವು ಸಹ ರೆಡಿ ಆಗಿ ಕಾನೂನ್ನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಳ್ತೀನಿ, ದುರುಪಯೋಗ ಮಾಡಕ್ ಹೋಗಲ್ಲ. ಸೊ ಆ ಕಾನೂನು ಈ ಕಿಚ್ಚ ಸುದೀಪ್ ಅಭಿಮಾನಿಗಳ ಮೇಲೆ ಸಹ ರಿಫ್ಲೆಕ್ಟ್ ಆಗುತ್ತೆ, ಯಾರೆಲ್ಲ ನನಗೆ ಕೆಟ್ಟ ಮೆಸೇಜ್ ಆಗ್ತಾ ಇದಾರಂತ. ಅಂಡ್ ಮತ್ತೊಂದು ಕಡೆ ಇದೇ ಕಿಚ್ಚ ಸುದೀಪ್ ಅಭಿಮಾನಿಗಳು ಒಳ್ಳೆಯವ್ರು ಸಹ ಇದಾರೆ. ಮೇಡಮ್, ನಾವು ಪಕ್ಕಾ ಕಿಚ್ಚ ಸುದೀಪ್ ಅಭಿಮಾನಿಗಳು, ಆದ್ರೆ ಅವ್ರು ಮಾಡಿದಂತದ್ದು ತಗೊಂಡಿದ್ದಂತ ನಿರ್ಧಾರಗಳು ತಪ್ಪು ಅಂತ ಹೇಳಿರುವಂತ ಮೆಸೇಜಸ್ ಇದಾವೆ. ಎಲ್ಲೋ ಒಂದ್ ಕಡೆ ಒಂದ್ 10 ಜನ ಮಾಡುವಂತ ತಪ್ಪಿಗೆ 90 ಜನನ ನಾನು ದೋಷಿಸುವಂತ ಕೆಲಸ ಮಾಡೋದಿಲ್ಲ, 10 ಜನಕ್ಕೆ ಪಾಠ ಕಲಿಸುವಂತ ಕೆಲಸ ಮಾಡ್ತೀನಿ. ಅಂದ್ರೆ ಅವ್ರ ವಿರುದ್ಧವೂ ಕೂಡ ನೀವು ಕಂಪ್ಲೇಂಟ್ ರೈಸ್ ಮಾಡಿ ಡೆಫಿನೆಟ್ಲಿ ಸೈಬರ್ ಕ್ರೈಮ್ ಅಲ್ಲಿ ನೋಡಿ, ಪೊಲೀಸ್ ಇಲಾಖೆ ಏನ್ ಹೇಳಿದೆ, ಯಾರನ್ನೂ ಸಹ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಶಾಂತಿನ ಹಾಳು ಮಾಡುವಂತದ್ದು, ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡುವಂತದ್ದು, ಅಲ್ಲೇ ಮಾಡುವಂತದ್ದು ಇದೆಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಇದೆಲ್ಲ ಹರಾಸ್ಮೆಂಟ್, ಇದು ವುಮೆನ್ ಹರಾಸ್ಮೆಂಟ್. ಸೊ ಸಮಾಜದಲ್ಲಿ ನಾವು ನಾಡು ನುಡಿ ಭಾಷೆ ಭುವನೇಶ್ವರಿ ನಮ್ಮ ಭಾರತ ಮಾತೆ ಅನ್ನೋರೆಲ್ಲಾರು ಭಾರತ ಮಾತೆ ಅಂತ ಹೆಣ್ಣು ಮಕ್ಕಳನ್ನ ಪೂಜಿಸುವಂತವ್ರು, ಹೆಣ್ಣು ಮಕ್ಕಳಿಗೆ ನೀವು ಸೊಂಟದ ಕೆಳಗೆ ಇರುವಂತ ಪದಗಳನ್ನ ಬಳಸಿ ತೇಜೋವಧೆ ಮಾಡ್ತೀರಾ ಅಂದ್ರೆ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಗತ್ತೆ ನೀವ್ ಯಾರ ಅಭಿಮಾನಿಗಳು ಅಂತ ಹೇಳಿ. ಸುಮ್ನೆ ಅವ್ರ ಹೆಸರು ಯಾಕೆ ಹಾಳು ಮಾಡ್ತಾರೆ? ಎಸ್. ಇನ್ನು ಈಗ ಏನ್ ಡಿವೈಎಸ್ಪಿ ಒಂದು ಆಫೀಸಿಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ, ಸೊ ಈ ವಿಚಾರವಾಗಿ ಡಿವೈಎಸ್ಪಿ ಅವರು ಏನ್ ಹೇಳಿದ್ರು, ಅಂದ್ರೆ ನೆಕ್ಸ್ಟ್ ಅವರ ಒಂದು ಸ್ಟೆಪ್ಸ್ ಗಳು ಯಾವ ತರ ಇರುತ್ತೆ, ಏನೇನೆಲ್ಲ ನಿಮ್ಮ ಜೊತೆ ಅವರ ಜೊತೆ ಮಾತುಕತೆ ಆಯ್ತು? ನೋಡಿ ಸರ್, ನನ್ನದೊಂದು, ನಾನು ಯಾರೂನು ಒಂದ್ 10 ಜನನ ಇಟ್ಕೊಂಡು ಬಂದು ಒಬ್ಬ ನಟನ ಮೇಲೆ ಆಗ್ಲಿ, ಒಬ್ಬ ರಾಜಕಾರಣಿ ಮೇಲೆ ಆಗ್ಲಿ, ಇಲ್ಲ ನಂದೇ ಸ್ವಂತ ಪರ್ಸನಲ್ ದೂರ ಆಗ್ಲಿ ಜೊತೆಗೆ ಇಟ್ಕೊಂಡು ನಾನು ಕರ್ಕೊಂಡ್ಬಂದ್ ದೂರ ಮಾಡ್ಸೋಳು ಅಲ್ಲ. ನಮ್ಮಲ್ಲಿ ಸತ್ಯ ಇತ್ತು ಅಂದ್ರೆ, ನಮ್ಮಲ್ಲಿ ಪ್ರೂಫ್ ಇತ್ತು ಅಂದ್ರೆ, ನಾವು ಮಾತಾಡುವಂತ ವಿಚಾರ ಕರೆಕ್ಟ್ ಆಗಿತ್ತು ಅಂದ್ರೆ ದೂರ್ ದಾಖಲು ಮಾಡಕ್ಕೆ ನಾನು ಒಬ್ಳು ದೂರುದಾರರು ಬಂದ್ರೆ ಸಾಕು. ಸೊ ನಾನ್ ಹೆಂಗೆ ಮಹಿಳಾ ಆಯೋಗಕ್ಕೆ ನಿನ್ನೆ ಹೋದೆ, ಅದೇ ತರ ನಾಗಲಕ್ಷ್ಮಿ ಅವ್ರು ಹೆಂಗೆ ಸ್ಪಂದನೆ ಕೊಟ್ರು, ಸೊ SP ಅವರು ಅದೇ ತರ ಸ್ಪಂದನೆ ಕೊಟ್ಟಿದ್ದಾರೆ. ಡಿವೈಎಸ್ಪಿ ಅವರು ತುಂಬಾ ಚೆನ್ನಾಗಿ, ನೀವೇನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಏನ್ ಸೆಕ್ಷನ್ಸ್ ಬರುತ್ತೆ ಅದರ ಆಧಾರದ ಮೇಲೆ ನಾವು ದೂರನ್ನು ದಾಖಲು ಮಾಡ್ತೇವೆ ಅಂತಾನೆ ಅವರು ಬಿಡದಿ ಸ್ಟೇಷನ್ಗೆ ಕಳ್ಸಿರುವಂತ ಕೆಲಸ ಮಾಡಿದ್ದಾರೆ. ಡೆಫಿನೆಟ್ಲಿ ಇದು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗುವಂತದ್ದು. ನೆಕ್ಸ್ಟ್ ಇನ್ ಯಾವ ನಟನು ನಮ್ಮ ಸಮಾಜದಲ್ಲಿ ಅತ್ಯಾಚಾರ ದೌರ್ಜನ್ಯ ಆಗುತ್ತೆ ಅಂದ್ರೆ ನಟ ನಟಿಯರು ಮುಂದೆನೆ ಬರಲ್ಲ ಸರ್, ಬರೋದೇ ಇಲ್ಲ, ಯಾರು ಧ್ವನಿ ಎತ್ತಲ್ಲ. ಯಾರೋ ಕೆಲವೊಬ್ರು ಮಾತ್ರ, ದುನಿಯಾ ವಿಜಯ್ ಅವ್ರು ಏನೋ ಒಂದ್ ಹೇಳಿದ್ರು, ನಾನ್ ಧರ್ಮಸ್ಥಳಕ್ಕೆ ಹೋಗಲ್ಲ ಹೆಣ್ಮಗಳಿಗೆ ನ್ಯಾಯ ಸಿಗೋವರ್ಗು ಅಂತ. ಅದೊಂದು ಬಿಟ್ರೆ ಕೆಲ ಬೆರಳೆಣಿಕೆಯಷ್ಟು ಮಾತ್ರ ಒಂದು ಹೆಣ್ಮಗಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಆದೋಗ್ ಧ್ವನಿ ಎತ್ತುತ್ತಾರೆ. ಬಟ್ ಇಲ್ಲಿ ಸೆಲೆಬ್ರಿಟೀಸ್ ಅನ್ಕೊಂಡಿರುವಂತ ಅಭಿಮಾನಿಗಳೇ ಈ ತರ ಹೆಣ್ಣು ಮಕ್ಕಳಿಗೆ ತುಚ್ಛವಾಗಿ ಮಾತಾಡ್ತಾರೆ, ನಿಂದಿಸುವಂತ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರಿಗೂ ಸಹ ಕಾನೂನು ಪಾಠ ಕಲಿಸುವಂತ ಕೆಲಸ ಮಾಡ್ಬೇಕು ಸರ್. ಅಂದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ದೊಡ್ಡ ಹೋರಾಟ ಮಾಡೋದಕ್ಕೆ ನಿಂತಿರ್ತೀರಿ. ಈಗ ಮೇಡಮ್, ಇನ್ನೊಂದು ಅಂದ್ರೆ ಏನಂತಾರೆ, ಕೆಲವರು ಕಂಪ್ಲೇಂಟ್ ಕೊಟ್ಟು ಅವರ ಒಂದು ಇದನ್ನ ಮಾಡ್ಕೊಳ್ಳೋದಕ್ಕೆ, ಫಾರ್ ಎಕ್ಸಾಂಪಲ್ ತಾವು ನೋಡಿದ್ರೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೋಸ್ಕರ ಬರುವಂತವ್ರು ಕೆಲವರು ಇರ್ತಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಕೂಡ ಎಲ್ಲಿ ಸೇರ್ಬಿಡ್ತಿರೋ ಅನ್ನೋದು ಎಷ್ಟೋ ಜನರ ಅಭಿಪ್ರಾಯ ಕೂಡ ಆಗಿದೆ. ಮತ್ತೆ ಎಷ್ಟೋ ಜನರ ಅಂದ್ರೆ ಇವರು ಕೂಡ ಎಲ್ಲಿ ಪ್ರಚಾರ ಗಿಟ್ಟಿಸ್ಕೊಂಡು ಸುಮ್ಮನಾಗ್ಬಿಡ್ತಾರೋ ಅಂತ. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಿಕ್ಕೆ ಇಷ್ಟ? ನೋಡಿ, ಪೊಲೀಸ್ ಠಾಣೆಯಲ್ಲಿ ನಾನು ಏನ್ ದೂರ್ ದಾಖಲು ಮಾಡಿರ್ತೀನಿ, ಇವತ್ತವರೆಗೂ ನಾನು ಯಾವ ದೂರ್ನು ವಾಪಸ್ ತಗೊಳ್ಳೋಂಥದ್ದು, ರಿಪೋರ್ಟ್ ಹಾಕ್ಸೋಂಥದ್ದು ಮಾಡಿಲ್ಲ, ಮಾಡೋದಿಲ್ಲ. ನನಗೆ ಒಂದು ಮಾಡಿರುವಂತ ತಪ್ಪು ಕೆಲ್ಸಕ್ಕೆ ಅವ್ರಿಗೆ ಅರಿವಾಗ್ಬೇಕು, ಬುದ್ಧಿ ಕಲಿಬೇಕು ಅನ್ನೋದು ಒಂದೇ ವಿಚಾರ. ನೆಕ್ಸ್ಟ್ ಇನ್ ಯಾರಿಗೂ ಅವಮಾನ ಆಗ್ಬಾರ್ದು ಅಂತ. ಅಂಡ್ ಪ್ರಚಾರ ಗಿಟ್ಟಿಸ್ಕೊಳಕ್ಕೆ ಸೋಷಿಯಲ್ ಮೀಡಿಯಾ ತುಂಬಾ ಚೆನ್ನಾಗಿದೆ, ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ತುಂಬಾ ಚೆನ್ನಾಗಿ ಓಡಾಡುತ್ತೆ. ಫೋಟೋ ಹಾಕಿದ್ರೆ, ರೀಲ್ಸ್ ಹಾಕಿದ್ರೆ ವೈರಲ್ ಆಗುತ್ತೆ. ಅದಕ್ಕೆ ಯಾಕ್ರಿ ನಾನು ಡಿವೈಎಸ್ಪಿ SP ಆಫೀಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ದುಡ್ಡು, ನನ್ನ ಎನರ್ಜಿ, ನನ್ನ ಟೈಮ್ ವೇಸ್ಟ್ ಮಾಡ್ಕೊಂಡ್ ಬರುವಂತ ಅಗತ್ಯ ನನಗೇನಿದೆ? ಯಾವ ಹೆಣ್ಣು ಮಕ್ಕಳಿಗೂ ಯಾವ ಗಂಡು ಮಕ್ಕಳಿಗೂ ಸಮಾಜದಲ್ಲಿ ದೌರ್ಜನ್ಯ, ಅಲ್ಲೇ ನಿಂದನೆ ಆಗ್ಬಾರ್ದು. ಅದು ಮಾಡುವಂತ ರೈಟ್ ಸಹ ಯಾರಿಗೂ ಇರೋದಿಲ್ಲ. ಕಾನೂನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗುತ್ತೆ. ಎಸ್, ಖಂಡಿತವಾಗಿ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತಿನವರೆಗೂ ನಮ್ಮ ಚಾನಲ್ ಜೊತೆ ಮಾತಾಡಿ. ಎಸ್ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಶೇಷ ಸಂಚಿಕೆ. ಏನಂತಾರೆ, ಈಗ ಬಿಗ್ ಬಾಸ್ಸಿನ ವಿಚಾರವಾಗಿ ಸಂಧ್ಯಾ ಅವರು ಕೊಟ್ಟಿರ್ತಕ್ಕಂತ ಒಂದು ಕಂಪ್ಲೇಂಟು ಡಿವೈಎಸ್ಪಿವರೆಗೂ ಬಂದಿರತಕ್ಕಂಥದ್ದು ಇನ್ನೊಂದು ವಿಶೇಷವೇ ಸರಿ. ಸೊ ಇದನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ನಾನು ಇದ್ರ ವಿರುದ್ಧವಾಗಿ ನಾನು ನಿಂತ್ಕೊಂತೀನಿ, ನ್ಯಾಯನ ಕೇಳುವಂತ ಪ್ರಯತ್ನ ಮಾಡ್ತೇನೆ ಅಂತ ಅಂದ್ಬಿಟ್ಟು ಸಂಧ್ಯಾ ಅವ್ರು ನಿಂತಿದ್ದಾರೆ. ನಿರಂತರ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.